ಅಬ್ಬಾ ಎಷ್ಟು ಚೆನ್ನಾಗಿದೆ ಗೋಡೆಗಳು, ಯಾವುದೋ ಎಕ್ಸಿಬಿಷನ್ ಬಂದಿದ್ದೀವಿ ಅಂತ ನೋಡ್ತಾ ಇದ್ದೀರಾ. ಇಷ್ಟೊತ್ತು ನೀವು ನೋಡಿದ್ದು ಮ್ಯೂರಲ್ ಆರ್ಟ್. ಇವತ್ತು ನಾವು ಮ್ಯೂರಲ್ ಆರ್ಟ್ ಎಕ್ಸ್ಪರ್ಟ್ ಆಗಿರುವಂಥ ಕೈಸರ್ ಅವ್ರ ಮನೇಲಿದ್ದೀವಿ. ಕೈಸರ್ ಅವರೇ, ನಮ್ಮ ಸಿರಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಷ್ಟೊಂದು ಡಿಸೈನ್ಸ್ ನೋಡ್ತಾ ಇದ್ದೀವಿ, ಅಂದರೆ ನೀವು ಹವ್ಯಾಸವಾಗಿ ಶುರು ಮಾಡಿದ್ರು ಅಥವಾ ವೃತ್ತಿಯಾಗಿ ತೊಗೊಂಡಿದ್ದೀರಾ? ಸ್ಟಾರ್ಟಿಂಗಲ್ಲಿ ನಾನು ಹಾಬಿಯಿಂದನೇ ತೊಗೊಂಡಿದ್ದು, ಬಟ್ ಲೇಟ್ರ್ ಆನ್ ಇದಕ್ಕೇ ನಾನು ಪ್ರೊಫೆಷ್ನಲ್ ಯಾಕೆ ಮಾಡ್ಕೊಳ್ಬಾರ್ದು ಅಂತ ಇದಕ್ಕೆ ನಾನು ಕೋರ್ಸ್ ಎಲ್ಲ ಮಾಡಿದೆ. ಇಂಟೀರಿಯರ್ ಡಿಸೈನಿಂಗ್ ಮಾಡಿದೆ, ತಿರ್ಗಾ ಇಂಟೀರಿಯರ್ ಡೆಕೋರೇಷನ್ನು ಮಾಡಿದ್ದೀನಿ. ಸೊ ಅದು ಎರಡನ್ನ ಸೇರಿ ನಾನು ಇದೇ ಪ್ರೊಫೆಷ್ನಲ್ ಮಾಡಬೇಕಂತ ನಾನು ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಇವಾಗ ಕ್ಲಾಸಸ್ನೂ ಸಹ ನಾನು ಮಾಡ್ತಾಯಿದ್ದೀನಿ, ಎಕ್ಸಿಬಿಷನ್ಸ್ ಹಾಕ್ತೀನಿ. ಮ್ಯೂರಲ್ ಆರ್ಟ್ ಅಂದರೆ ಆ್ಯಕ್ಚುಲಿ ನಾವು ವೆರೈಟೀಸ್ ಮ್ಯೂರಲ್ ಆರ್ಟ್ ಇದೆ. ವುಡ್ ಮೇಲೆ ಮಾಡ್ಬೋದು, ಪ್ಲೈವುಡ್ ಮೇಲೆ ಮಾಡ್ಬೋದು. ಸೊ ವೆರೈಟಿ ಮ್ಯೂರಲ್ಸಲ್ಲಿ ನಮಗೆ ವೆರೈಟಿ ಮೆಟೀರಿಯಲ್ ಇನ್ನೂ ಇರುತ್ತೆ. ಪೋರ್ಸಲಿನ್ ಇರುತ್ತೆ, ಸೆರಾಮಿಕ್ ಇರುತ್ತೆ, ಎಮ್ಸಿಲ್ ಇರುತ್ತೆ. ಅದೆಲ್ಲ ನಾವು ಯೂಸ್ ಮಾಡಿಬಿಟ್ಟು ಮ್ಯೂರಲ್ನ ಮಾಡ್ತೀವಿ. ಮ್ಯೂರಲ್ ಮಾಡಬೇಕಂದ್ರೆ ನಮಗೆ ಒಂದು ಕಾನ್ಸೆಪ್ಟ್ ಅಂತ ಇರಬೇಕು. ಯೂಶಲಿ ನಾವು ಎಲ್ಲ ಕಾನ್ಸೆಪ್ಟನ್ನ ನಾವು ಯೂಸ್ ಮಾಡ್ಬೋದು. ಲೈಕ್ ಈಜಿಪ್ಷಿಯನ್ ತಗೊಳ್ಬೋದು, ರಾಜಸ್ಥಾನಿ ತಗೊಳ್ಬೋದು. ಟ್ರೆಡಿಷ್ನಲ್ ಆಗಿ ಏನೇನು ನಮ್ಗೆ ಸಿಕ್ಕತ್ತೆ ಅದು ನೀಟಾಗಿ ನಾವು ಹಾಕಿ ಅದಕ್ಕೆ ಮ್ಯೂರಲ್ ನಾವು ಮಾಡ್ಬೋದು. ಇನ್ನು ಮಿರರ್ ಮೇಲೇನೂ ಮಾಡ್ಬೋದು, ರೋಸಸ್ ಹಾಕ್ಬೋದು. ಆಮೇಲೆ ಮಕ್ಕಳಿಗೆ ಕಾರ್ಟೂನ್ ಕಾನ್ಸೆಪ್ಟ್ನೂ ಇರುತ್ತೆ. ಕಿಡ್ಸ್ ಬೆಡ್ರೂಮಲ್ಲಿ ನಾವು ಬೇಕಂದರೆ ಕಾರ್ಟೂನ್ನ ಅದು ಬಿಲ್ಡ್ ಮಾಡಿ, ಇಲ್ಲಾಂದರೆ ಮೋಲ್ಡ್ಸ್ ರೆಡಿ ಸಿಕ್ಕತ್ತೆ, ಅದನ್ನು ತಗೊಂಡು ನಾವು ಚಿಕ್ಕದು ಮ್ಯೂರಲ್ಲು ಇಲ್ಲಾಂದರೆ ಕೀ ಹೋಲ್ಡರು ಅದನ್ನು ನಾವು ಮಾಡಿಬಿಟ್ಟು ಕಿಡ್ಸ್ ಬೆಡ್ರೂಮಲ್ಲಿ ನಾವು ಹ್ಯಾಂಗ್ ಮಾಡ್ಬೋದು. ಹಾಗಾದರೆ ಇಷ್ಟೊಂದು ವೆರೈಟೀಸ್ ಇರುತ್ತೆ ಅಂತ ಆಯಿತು. ಇವತ್ತು ನಮಗೆ ಏನು ಡಿಸೈನ್ ತೋರಿಸ್ಕೊಡ್ತಾ ಇದ್ದೀರಾ? ಇವತ್ತು ನಾನು ನಿಮ್ಮನ್ನ ವಿಲೇಜ್ ಥೀಮ್ ತೋರಿಸ್ತಾ ಇದ್ದೀನಿ. ಅದರಲ್ಲಿ ಒಂದು ಲೇಡಿ ಪಾಟ್ರಿನ ಮಾಡ್ತಾ ಇರೋದಂತ. ಅದಕ್ಕೆ ಬೇಕಾಗಿರೋದು ಮೆಟೀರಿಯಲ್ಸು ಡೆಂಟಲ್ ಪೌಡರ್, ವೈಟ್ ಗಮ್, ಸ್ಯಾಂಡ್, ವಾರ್ನಿಷ್, ಪೇಪರ್ ಕ್ಲೇ, ಗ್ರೀನ್ ಕಲರ್ ಕುಂದನ್, ಬ್ರಷಸ್, ಸಿಸರ್, ಫೋಕ್, ಫ್ಯಾಬ್ರಿಕ್ ಪೇಂಟ್ಸ್, ಗೋಲ್ಡನ್ ಪೌಡರ್. ಸೊ ಫಸ್ಟ್ ನಾನು ಮೋಲ್ಡ್ಸ್ನ ಇದಕ್ಕೇನು ಮಾಡಬೇಕಂತ ಹೇಳ್ಕೊಡ್ತೀನಿ. ಸೊ ಈ ಥರ ನನ್ನ ಹತ್ರ ರೆಡಿ ಮೋಲ್ಡ್ ಇದೆ. ಬೇಕಂದರೆ ನಾವು ಡೆಂಟಲ್ ಪೌಡರು ವೈಟ್ ಗಮ್ಮಲ್ಲಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಸ್ಕಲ್ಪ್ಚರ್ ಮಾಡ್ಕೊಳ್ಬೋದು. ಈ ಥೀಮ್ಗೆ ನಾನು ಪಾಟ್ ಮಾಡೋದಂಥ ಲೇಡಿನ ವೀಲ್ ಮೇಲೆ ಅದ್ರ ಜೊತೆಯಲ್ಲಿ ಸ್ಮಾಲ್ ಪಾಟ್ನ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದಕ್ಕೆ ತಗೊಂಡು ನಾನು ಮ್ಯೂರಲ್ ಕನ್ಸ್ಟ್ರಕ್ಟ್ ಮಾಡ್ತಾಯಿದ್ದೀನಿ ಇವಾಗ. ಓಕೆ, ಈಗ ನೆಕ್ಸ್ಟ್ ಏನು ಮಾಡ್ತೀರಾ? ಫಸ್ಟ್ ನಾನಿದು ಪ್ಲೈವುಡ್ ಮೇಲೆ ಡೆಂಟಲ್ ಪೌಡರ್ನ ಹಾಕಿ ಇದಕ್ಕೆ ಪಿಲ್ಲರ್ ಫಸ್ಟ್ ನಾನು ಕನ್ಸ್ಟ್ರಕ್ಟ್ ಮಾಡ್ತೀನಿ. ಸೊ ಇದಕ್ಕೆ ಬೇಕಾಗಿರೋದು ಡೆಂಟಲ್ ಪೌಡರ. ಅಂದರೆ ಅದು ವುಡ್ ಪೀಸ್ನ ನೀವು ಕಟ್ ಮಾಡಿಸ್ಕೋತೀರಾ ಮುಂಚೆನೇ? ಹೌದು, ಈ ವುಡ್ ಪೀಸ್ನ ಯಾವ್ದು ಶೇಪ್ ಬೇಕೋ ಆ ಶೇಪಲ್ಲಿ ನಾವು ಕಟ್ ಮಾಡ್ಕೊಳ್ಬೋದು. ಈ ಥರ ಕರ್ವ್ಸ್ ಇರಬೇಕು. ನಾನು ಯಾವ ಕಡೆಯೂ ಸ್ಟ್ರೇಟ್ ತೊಗೊಳ್ಳಿಲ್ಲ, ಸ್ವಲ್ಪ ಶೇಪ್ಸ್ ಎಲ್ಲ ನಾನು ಈಗ ಕೊಟ್ಟಿದ್ದೀನಿ. ಇದ್ರ ಜೊತೆಯಲ್ಲಿ ಇದು ಒಂದು ಸ್ಮಾಲ್ ಪಿಲ್ಲರ್ ಟೈಪ್ ನಾನು ಕಟ್ ಮಾಡಿದ್ದೀನಿ. ಇದು ಒಂದು ಪೀಸು, ಇದ್ರ ಮೇಲೆ ಈ ಥರ ಫಿಕ್ಸ್ ಮಾಡ್ಕೊಳ್ಬೇಕು. ಸೊ ಫಸ್ಟ್ ನಾನು 3-4 ಸ್ಪೂನ್ಸ್ ಡೆಂಟಲ್ ಪೌಡರ್ ತೊಗೊಳ್ತಾ ಇದ್ದೀನಿ. ಈ ಡೆಂಟಲ್ ಪೌಡರ್ನ ನೀರಲ್ಲಿ ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಥರ ಹಾಕಿ ಸ್ಪ್ರೆಡ್ ಮಾಡ್ಕೊಡ್ಬೇಕು. ಡ್ರೈ ಆಗ್ತಾನೆ ಇರುತ್ತೆ. ಅದಕ್ಕೆ ಮುಂಚೆ ಈ ಪಿಲ್ಲರ್ನ ಈ ಕಡೆ ಫಿಕ್ಸ್ ಮಾಡ್ಕೊಳ್ಬೇಕು. ಸೊ ಇದು ಆಗಿದೆ. ಇವಾಗ ನಮಗೆ ಯಾವ ಕಡೆ ಡಿಸೈನ್ ಬೇಕೋ ಆ ಕಡೆ ಈ ಥರ ಮಾರ್ಕಿಂಗ್ ಮಾಡ್ಕೊಳ್ಬೇಕು. ಸೊ ನಾನು ಡೋರ್ಗೆ ಈ ಥರ ಮಾರ್ಕಿಂಗ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಇದೇ ಫೋಕಲ್ಲಿ ವಾಲ್ದು ಇಂಪ್ರೆಷನ್ಸ್ನ ಹಾಕ್ಕೊಳ್ಬೇಕು. ಸೊ ಈ ಪಿಲ್ಲರ್ಗೆ ಜಸ್ಟ್ ಈ ಥರ ಮಾರ್ಕಿಂಗ್ಸ್ ಹಾಕ್ಕೊಳ್ಬೇಕು, ರಫ್. ಯಾಕಂದರೆ ಇದ್ರ ಮೇಲೆ ಕ್ರೀಪರ್ ಬರುತ್ತೆ. ಸೊ ಈ ಥರ ರಫ್ ಮಾರ್ಕಿಂಗ್ಸ್ ಇರಬೇಕು. ಸೊ ಆಲ್ಮೋಸ್ಟ್ ಒಂದು ಸ್ಟೆಪ್ ಇದಕ್ಕೆ ಆಗಿದೆ ಮಾರ್ಕಿಂಗ್ ಎಲ್ಲ. ಇವಾಗ ಈ ಪೇಪರ್ ಕ್ಲೇನ ತಕ್ಕೊಂಡು ಈ ಥರ ತೆಳುವಾಗಿ ಕ್ರೀಪರ್ನ ಮಾಡ್ಕೊಳ್ಬೇಕು. ಈ ಥರ ವೈಟ್ ಗಮ್ ಹಾಕ್ಕೊಳ್ಬೇಕು. ಹಾಕ್ಕೊಂಡು ಈ ಕ್ರೀಪರ್ನ ಈ ಥರ ಶೇಪಲ್ಲಿ ಫಿಕ್ಸ್ ಮಾಡಬೇಕು. ನೋಡಿ, ಇಲ್ಲಿ ಒಂದು ಕ್ರೀಪರ್ ಹಾಕಿದ್ದೀನಿ. ಕೆಳಗಡೆವರೆಗೂ ನಾವು ತಗೊಳ್ಬೋದು ಇದು. ಸೊ ಫಸ್ಟ್ ನಾವು ಕ್ರೀಪರ್ನ ಹಾಕ್ಕೊಳ್ಬೇಕು. ಕ್ರೀಪರ್ ಹಾಕಿದ ತಕ್ಷಣ ಇದೇ ಕ್ಲೇಯಲ್ಲಿ ಈ ಥರ ಸ್ಮಾಲ್ ಗ್ರೇಪ್ಸು ಇಲ್ಲಾಂದರೆ ನಟ್ಸು ನಮ್ಗೆ ಹೆಂಗೆ ಬೇಕೋ ಅದು ಶೇಪ್ ಹಾಕಿಬಿಟ್ಟು ಅದ್ರ ಮೇಲೆ ಲೀವ್ಸ್ನ ಅರೇಂಜ್ ಮಾಡ್ಬೋದು.
ಸೊ ಫ್ರೂಟ್ಸ್ನ ಇಲ್ಲಿ ಇಟ್ಟಿದ್ದೀನಿ, ಈ ನಟ್ಸ್ನ. ಇವಾಗ ಲೀಫ್ ಹೆಂಗೆ ಮಾಡಬೇಕಂತ ತೋರಿಸ್ಕೊಡ್ತೀನಿ. ಇದಕ್ಕೆ ನಾರ್ಮಲ್ ಲೀಫ್ ಜಸ್ಟ್ ಈ ಥರ ಶೇಪ್ ಕೊಟ್ಟರೆ ಸಾಕು. ಈ ಲೀಫ್ಗೆ ಮಧ್ಯದಲ್ಲಿ ಈ ಥರ ಲೈನ್ ಹಾಕಬೇಕು, ಸೈಡ್ಸಲ್ಲಿ 2. ಇವಾಗ ಈ ಪಾರ್ಟಲ್ಲಿ ಡೋರ್ನ ಹಾಕಬೇಕು. ಸೊ ಡೋರ್ಗೆ ಕ್ಲೇ ತಗೊಂಡು ಈ ಥರ ಸಾಫ್ಟ್ ಮಾಡಿಕೊಂಡು ಇದಾದಮೇಲೆ ಇದಕ್ಕೂ ಈ ಥರ ಇಂಪ್ರೆಷನ್ನ ಕೊಡಬೇಕು ಫೋಕಲ್ಲಿ. ಇದು ಡೆಂಟಲ್ ಪೌಡರ್ನ ಹಿಂಗೆ ಹಾಕ್ಕೊಳ್ಬೇಕು, ಸ್ವಲ್ಪ ಗಟ್ಟಿ ಮಾಡಿ ಹಾಕ್ಕೊಳ್ಬೇಕು. ಇದಕ್ಕೆ ಫೋಕಿಂದ ಈ ಥರ ಸ್ಟ್ರೇಟ್ ಫಸ್ಟ್ ಇಂಪ್ರೆಷನ್ನ ಕೊಡಬೇಕು. ಫುಲ್ ಪರ್ಫೆಕ್ಟಾಗಿ ಡ್ರೈ ಆಗಿಬಿಟ್ರೆ ಈ ಇಂಪ್ರೆಷನ್ಸ್ ಎಲ್ಲ ಬೇರೆ ಇರುತ್ತೆ. ಇವಾಗ ಅಷ್ಟೊಂದು ನೀಟಾಗಿ ಕಾಣಿಸಲ್ಲ. ಲೇಟ್ರ್ ಆನ್ ಆಫ್ಟರ್ ಡ್ರೈ ತುಂಬ ಚೆನ್ನಾಗಿ ಬರುತ್ತೆ. ಸೊ ಇದು ಆಲ್ಮೋಸ್ಟ್ ಇದಾಗಿದೆ. ಇವಾಗ ಇದೇ ಡೆಂಟಲ್ ಪೌಡರ್ನ ಈ ಕಡೆ ಸ್ಪ್ರೆಡ್ ಮಾಡ್ಕೊಳ್ಬೇಕು. ಸೊ ಈ ಟೈಪ್ ಸ್ಪ್ರೆಡ್ ಮಾಡಿಕೊಂಡು ಈ ಸ್ಯಾಂಡ್ ಇರುತ್ತಲ್ವ, ಈ ಸ್ಯಾಂಡ್ನ ಇದ್ರ ಮೇಲೆ ಹಾಕ್ಕೊಳ್ಬೇಕು. ಸ್ಪ್ರೆಡ್ ಮಾಡಿಬಿಟ್ಟು ಕ್ಲೇಯಲ್ಲಿ ಸ್ವಲ್ಪ ಗ್ರಾಸ್ ಮಾಡ್ಕೊಳ್ಬೇಕು. ಗ್ರಾಸ್ ಈಸಿ, ಜಸ್ಟ್ ಈ ಥರ ರೌಂಡ್ ಮಾಡಿ ಈ ಥರ ಮಾಡ್ಕೊಳ್ಬೇಕು, ಪ್ರೆಸ್ ಮಾಡ್ಕೊಳ್ಬೇಕು. ಇದು ಎರಡನ್ನ ಈ ಥರ ಪ್ರೆಸ್ ಮಾಡಿದ್ರೆ 1 ಸೆಟ್ ಆಫ್ ಗ್ರಾಸ್ ಆಗುತ್ತೆ. ಇದಕ್ಕೂ ಗಮ್ ಹಾಕಿ ಈ ಥರ ಫಿಕ್ಸ್ ಮಾಡ್ಕೊಳ್ಬೇಕು. ಸೊ ಇದಕ್ಕೆ ಈ ಮೋಲ್ಡ್ನ ಈ ಕಾರ್ನರಲ್ಲಿ ಫಿಕ್ಸ್ ಮಾಡ್ಕೊಳ್ಬೇಕು. ಅದ್ರ ಜೊತೆಯಲ್ಲಿ ಈ ಥರ ಸ್ಮಾಲ್ ಪಾಟ್. ಸೊ ಇದು ಫುಲ್ ಮಾಡಿದ್ರೆ ಒಂದು ಫುಲ್ ಕಾನ್ಸೆಪ್ಟ್ ರಾ ವರ್ಕ್ ಫಿನಿಶ್ ಆಗಿದೆ. ಮೋಲ್ಡ್ನ ಹೇಗೆ ವೈಟ್ ಗಮ್ ಹಾಕಿ ಫಿಕ್ಸ್ ಮಾಡಬೇಕಾಗತ್ತಾ? ಹೌದು, ವೈಟ್ ಗಮ್ ಹಾಕಿ ಮೋಲ್ಡ್ನ ಫಿಕ್ಸ್ ಮಾಡ್ಕೊಳ್ಬೇಕು. ಫಿಕ್ಸ್ ಮಾಡಿ ಸ್ವಲ್ಪ ಡ್ರೈ ಆದಮೇಲೆ ಬ್ಲ್ಯಾಕ್ ಕಲರ್ನ ಹಾಕಬೇಕು. ಬ್ಲ್ಯಾಕ್ ಕಲರ್ ಹಾಕಿದ್ರೆ ಇದು ಈ ಥರ ಕಾಣಿಸುತ್ತೆ. ಸೊ ಈ ಥರ ಫುಲ್ಲಿ ಬ್ಲ್ಯಾಕ್ ಆದಮೇಲೆ ಇದ್ಮೇಲೆ ನಾವು ಬೇರೆ ಫ್ಯಾಬ್ರಿಕ್ ಕಲರ್ಸ್ ತಗೊಂಡು ಇದಕ್ಕೆ ಫಿಲ್ ಮಾಡಬೇಕು. ಓಕೆ, ಅಂದರೆ ಡೈರೆಕ್ಟಾಗಿ ಬೇರೆ ಪೇಂಟ್ ಮಾಡಬೇಕು. ಹೌದು. ಓಕೆ, ನೋಡೋದಕ್ಕೆ ಈಸಿ ಅನ್ಸುತ್ತೆ, ಬಟ್ ತುಂಬ ಸೂಕ್ಷ್ಮ ಅಲ್ಲ ಕೆಲಸ ಅಲ್ಲ? ಹೌದು, ತುಂಬ ಡೆಲಿಕೇಟ್ ಆಗಿ ಒಂದು ಕೆಲಸ, ಬಟ್ ಮಾಡ್ತಾ ಮಾಡ್ತಾ ಅದು ಪ್ರಾಕ್ಟೀಸ್ ಆಗಿಬಿಡತ್ತೆ. ಸ್ಟೂಡೆಂಟ್ಸ್ಗೆಲ್ಲ ಹೇಗೆ, ಅಂದರೆ ಸ್ಟಾರ್ಟಿಂಗಿಂದ ಈ ಸ್ಮಾಲ್ ಮ್ಯೂರಲಿಂದ ಸ್ಟಾರ್ಟ್ ಮಾಡ್ತೀರಾ ಹೇಗೆ ನೀವು ಕಲಿಸ್ಕೊಡ್ಬೇಕಿದ್ರೆ? ಹೌದು, ಸ್ಟೂಡೆಂಟ್ಸ್ ಇದ್ದರೆ ಸ್ಮಾಲ್ ಮ್ಯೂರಲಿಂದನೇ ಸ್ಟಾರ್ಟ್ ಮಾಡ್ತೀನಿ. ಯಾವ ಕಾನ್ಸೆಪ್ಟ್ ಅವರು ಸೆಲೆಕ್ಟ್ ಮಾಡ್ತಾರೆ ಡಿಪೆಂಡ್ ಆನ್ ದಟ್. ಸೊ ಆ ಕಾನ್ಸೆಪ್ಟ್ ತಗೊಂಡು ನಾವು ಹೇಳ್ಕೊಡ್ತೀವಿ. ಅದನ್ನು ಲೇಟ್ರ್ ಆನ್ ಅವ್ರಿಗೇ ಗೊತ್ತಾಗತ್ತೆ ಯಾವ ಮೆಟೀರಿಯಲ್ ಯಾವುದಕ್ಕೆ ಯೂಸ್ ಮಾಡಬೇಕು, ಅಂದರೆ ಯಾವ ಥೀಮ್ನ ಯೂಸ್ ಮಾಡಿ ಮ್ಯೂರಲ್ನ ಕ್ರಿಯೇಟ್ ಮಾಡ್ಬೋದು ಅಂತ ಅವ್ರಿಗೇ ಗೊತ್ತಾಗುತ್ತೆ. ಕ್ರಿಯೇಟಿವಿಟಿ. ಓಕೆ, ಕಲರಿಂಗ್ ಮಾಡ್ಕೊಳ್ಳೋಣ ಹಾಗಾದರೆ. ಓಕೆ, ಸೊ ಇದ ಮೇಲೆ ನಾನು ಫಸ್ಟ್ ಗ್ರೀನ್ ಮತ್ತು ಯೆಲ್ಲೋ ಇಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಲೀವ್ಸ್ಗೆ. ಈ ಗ್ರೀನ್ ಸ್ವಲ್ಪ ಡ್ರೈ ಆಗಬೇಕು. ಈ ಡ್ರೈ ಆದ ತಕ್ಷಣ ಇದ ಮೇಲೆ ನಾವು ಯೆಲ್ಲೋ ಕಲರಿಂದ ಶೇಡ್ ಮಾಡಬೇಕು. ಇವಾಗ ಸ್ವಲ್ಪ ಯೆಲ್ಲೋ ತಗೊಂಡು ಇದಕ್ಕೆ ಮರ್ಜ್ ಮಾಡಬೇಕು. ಮರ್ಜ್ ಮಾಡಬೇಕಂದ್ರೆ ಎಡ್ಜಸ್ಸಿಂದ ಸ್ಟಾರ್ಟ್ ಮಾಡಬೇಕು. ಆಮೇಲೆ ಇದು ಸ್ಟೆಮ್ಸ್ಗೂ ಕ್ರೀಪರ್ಗೂ ಸ್ವಲ್ಪ ಲೈಟ್ ಶೇಡ್ಸ್ ಕೊಡಬೇಕು ಯೆಲ್ಲೋಯಿಂದ. ಈ ರೆಡ್ ತಗೊಂಡು ಕ್ರಿಮ್ಸನ್ ರೆಡ್ ತಗೊಂಡು ಈ ನಟ್ಸ್ಗೆ ನಾನು ಕಲರ್ ಮಾಡ್ತಾಯಿದ್ದೀನಿ. ಬೇಕಂದರೆ ಆರೆಂಜ್ನೂ ಸಹ ಇದಕ್ಕೆ ಲೈಟ್ ಶೇಡ್ ಕೊಡ್ಬೋದು. ಅದೇ ಥರ ನಾನು ಎಲ್ಲದಕ್ಕೂ ಮಾಡಿ ತಂದಿದ್ದೀನಿ ಪೇಂಟನ್ನು. ಸೊ ಫುಲ್ ಪೇಂಟ್ ಮಾಡಿದ್ರೆ ಈ ಥರ ಕಾಣುತ್ತೆ. ಸೊ ಈ ಥರ ನಾನು ಕಲರ್ ಮಾಡಿದ್ದೀನಿ. ಆ್ಯಸ್ ಇಟ್ ಈಸ್ ಕ್ರಿಮ್ಸನ್ ರೆಡ್ ಇಲ್ಲಿ ಹಾಕಿದ್ದೀನಿ. ಗ್ರೀನ್ ಮತ್ತು ಯೆಲ್ಲೋ ಲೀವ್ಸ್ ಮತ್ತು ಕ್ರೀಪರ್ನ ಕವರ್ ಮಾಡಿದ್ದೀನಿ. ಕೆಳಗಡೆನೂ ಯೆಲ್ಲೋ ವಿತ್ ಗ್ರೀನ್ ಮಾಡಿದ್ದೀನಿ. ಹಳ್ಳಿ ಕಡೆ ಹೆಂಗಿರುತ್ತೆ ಆ ಕಾನ್ಸೆಪ್ಟ್ ತಗೊಂಡು ನಾನು ಬ್ಯಾಕ್ಗ್ರೌಂಡ್ ಮಾಡಿದ್ದೀನಿ. ಇದು ಡೋರ್ಗೆ ಎಲ್ಲ. ಸೊ ಈ ಲೇಡಿಗೆ ಇದು ಚಕ್ರ ಮತ್ತು ಪಾಟ್ನ ಈ ಕಲರ್ ಹಾಕಬೇಕು. ಆ್ಯಂಡ್ ಸ್ವಲ್ಪ ಟ್ರೆಡಿಷ್ನಲ್ ಆಗಿ ಮಾಡಿದ್ದೀನಿ. ಈ ಲೇಡಿನ ರಾಜಸ್ಥಾನಿ ಲೇಡಿನ ಟ್ರೆಡಿಷ್ನಲ್ ಆಗಿ ಮಾಡಿದ್ದೀನಿ.
ಅಂದರೆ ಆರ್ಡರ್ಸ್ ಎಲ್ಲ ನೀವು ಹೇಗೆ ತಗೋತೀರಾ? ಸೈಜ್ ಮೇಲೆ ಟೈಮ್ ಬೇಕಾಗತ್ತಾ? ಹೌದು, ಸೈಜ್ ಮೇಲೆ ನಾವು ಆರ್ಡರ್ಸ್ ತಗೊತೀವಿ. ಸಪೋಸ್ ಇದು ಸ್ಮಾಲ್ ಸೈಜ್ ಇದ್ರೂ ಇಲ್ಲಾಂದರೆ ದೊಡ್ಡ ಸೈಜ್ ಇದ್ರೂ ಅದು ಕಟ್ಟಿಂಗ್ ಮಾಡ್ಕೊಳ್ಳೋಕ್ಕೆ ಟೈಮ್ ತೊಗೊಳುತ್ತೆ. ಓಕೆ, ನೈಜವಾಗಿ ಸೂಕ್ಷ್ಮವಾಗಿ ತುಂಬಾ ಚೆನ್ನಾಗಿದೆ. ಅದಕ್ಕೆ ಅನ್ಸುತ್ತೆ ಎಲ್ಲರೂ ಹೇಳೋದು, ಹೆಣ್ಣೆ ಅದೆಷ್ಟು ಕಲೆ ಅಡಗಿದೆಯೋ ನಿನ್ನ ಕೈಯಲ್ಲಿ ಅಂತ. ನಾನು ಇಷ್ಟು ದಿನ ಮ್ಯೂರಲ್ ವರ್ಕ್ ಅಂದರೆ ಎಲ್ಲರೂ ಮಾಡೋಕ್ಕಾಗಲ್ಲ, ತುಂಬಾ ಕಷ್ಟ ಅಂತ ಅಂದ್ಕೊಂಡಿದ್ದೆ. ಇವತ್ತೇನೋ ಸ್ವಲ್ಪ ಧೈರ್ಯ ಬಂದಿದೆ. ನಾನಂತೂ ಟ್ರೈ ಮಾಡ್ತೀನಿ, ನೀವು ಟ್ರೈ ಮಾಡ್ತೀರಾ ಅಲ್ವಾ? ಕೈಸರ್ ಅವರೇ, ಇಷ್ಟೊತ್ತು ನಮ್ಮ ಜೊತೆ ಇದ್ದು ಮ್ಯೂರಲಲ್ಲಿ ಏನೇನು ಡಿಸೈನ್ಸ್ ಮಾಡ್ಬೋದು, ಅದ್ರ ಪ್ರಾಮುಖ್ಯತೆ ಏನು, ಇದ್ರ ಬಗ್ಗೆ ಎಲ್ಲ ತಿಳಿಸ್ಕೊಟ್ಟಿದ್ದೀರಾ. ನಮ್ಮ ಸಿರಿ ಕಾರ್ಯಕ್ರಮದ ಪರವಾಗಿ ನಿಮಗೆ ಧನ್ಯವಾದಗಳು.